ಇನ್ನು ಜಾತಿ ಗಣತಿ ಬಗ್ಗೆ ಏನು ಗೊತ್ತಿಲ್ಲ ಅಂದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಜಾತಿ ಗಣತಿ ಬಗ್ಗೆ ನನಗೆ ಗೊತ್ತಿಲ್ಲ, ಸರ್ಕಾರಕ್ಕೆ ಗೊತ್ತು. ನನಗೆ ಜಾತಿ ಗಣತಿಯ ಯಾವುದೇ ರಿಪೋರ್ಟ್ ಸಿಕ್ಕಿಲ್ಲ. ರಿಪೋರ್ಟ್ ಸಿಕ್ಕಿದ್ರೆ ನಾನು ಮಾತಾಡ್ತಾ ಇದ್ದೆ, ಈಗ ಮಾತಾಡಲ್ಲ. ಜಾತಿ ಗಣತಿ ಬಗ್ಗೆ ಏನೂ ಮಾತನಾಡೋದಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಸಂಪುಟ ಸಭೆಯಲ್ಲಿ ಅದನ್ನು ಚರ್ಚೆಗೆ ತಂದಾಯಿತು. ಎಲ್ಲ ಸಚಿವರಿಗೂ ಕೂಡ ಈಗ ಅದನ್ನು ತಲುಪಿಸಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳೋದು ಅಂತಿದೆ ಏಪ್ರಿಲ್ 17ಕ್ಕೆ. ಆದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇಲ್ಲ, ಹಾಗಾಗಿ ನಾನು ಅದರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ಮಹತ್ವದ ಅಂತ ನಿರ್ಧಾರ ತೆಗೆದುಕೊಳ್ತಾ ಇದೆ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ಕ್ಯಾಬಿನೆಟ್ ನಲ್ಲಿ ಅವ್ರು ಏನ್ ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು. ಒಂದು. ಎರಡನೇದು, ಅವ್ರ ಕ್ಯಾಬಿನೆಟ್ 17ನೇ ತಾರೀಕಿನ ಇಟ್ಟಿದ್ದಾರೆ. ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು. ಕೆಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು ಅಂತ ಹೇಳೋದಲ್ಲ ಸರ್. ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ಮಹತ್ವದ ಅಂತ ನಿರ್ಧಾರ ತೆಗೆದುಕೊಳ್ತಾ ಇದೆ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ಕ್ಯಾಬಿನೆಟ್ ನಲ್ಲಿ ಅವ್ರು ಏನ್ ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ. ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು. ಒಂದು. ಎರಡನೇದು, ಅವ್ರ ಕ್ಯಾಬಿನೆಟ್ 17ನೇ ತಾರೀಕಿನ ಇಟ್ಟಿದ್ದಾರೆ. ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು. ಕೆಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡಬಹುದು ಅಂತ ಹೇಳೋದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.